ವೆಲ್ಕಮ್ ಟು ಡೇ 24 ಮಿನಿ ಲಾಗ್. ನಮ್ಮ ಅತ್ತೆ ಮಗಳು 1 ತಿಂಗಳು ಮುಂಚೆನೇ ಹೇಳಿದ್ಲು, ಸೊ ಈ ಥರ ದೇವ್ರು ಮಾಡ್ತೀವಿ, ಬರಲೇಬೇಕು, ಮಿಸ್ ಮಾಡಬಾರ್ದು ಹಾಗೆ ಹೀಗೆ ಅಂತ. ನಾನು ಇದಕ್ಕೆ ಹೋಗ್ತಿರೋದು ಮೇನ್ ರೀಸನ್ ಏನಂತಂದರೆ ಕೋಟೆ ಬೆಟ್ಟ ಅಂತ, ಅಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಇವರು ದೇವ್ರು ಮಾಡ್ತಾಯಿದ್ದು. ಮೇನ್ ಉದ್ದೇಶ ಏನಂತಂದರೆ ಅಜ್ಜಿ ನೋಡ್ಬೋದು ಅಂತ. ಹೊಸಳ್ಳಿನಲ್ಲಿ ನಮ್ಮ ಅಜ್ಜಿಯವರ ಅಕ್ಕ, ಸೊ ಅವರು ಬಂದಾಗೆಲ್ಲ ನಮ್ಮ ಅಜ್ಜಿ ಜೊತೆ ಇಲ್ಲಿ ಬಂದಿರೋರು ನಮ್ಮ ಮನೆಯಲ್ಲಿ. ಫುಲ್ಲು ತರಲೆ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊಂಡೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಜ್ಜಿನ ನೋಡಬೇಕಿತ್ತು, ತುಂಬ ದಿನದಿಂದ ನೋಡೋಕ್ಕಾಗಿರಲಿಲ್ಲ, ಅದಕ್ಕೆ ನೋಡ್ದಂಗೆ ಆಗುತ್ತೆ ಅಂತ ಇಲ್ಲಿ ಹೊರಟೆ. ಸೊ ಹೋದಾಗ ಇಲ್ಲಿ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಅಭಿಷೇಕ ಮಾಡಿಸ್ತಾಯಿದ್ರು. ಅಲ್ಲಿ ಟೆಂಪಲಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ನಾವು ಅಜ್ಜಿ ನೋಡೋಣ ಅಂತ ಹೋದ್ವಿ. ಅಜ್ಜಿ ಯಾವಾಗಲೂ ಕೇಳ್ತಾ ಇದ್ರಂತೆ ಎಲ್ಲಿ ರಮ್ಯಾ ಅವರು ಬರಲೇ ಇಲ್ಲ ಅಂತ. ಸೊ ನಾನು ತುಂಬ ಸಲ ಹೋಗ್ಬೇಕಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ನಮ್ಮ ಅಜ್ಜಿ ಜೊತೆ ಇವ್ರು ಬಂದಾಗೆಲ್ಲ ಚೆನ್ನಾಗಿ ತಮಾಷೆ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅಕ್ಕ ತಂಗಿದ್ದೆಲ್ಲ ಚೆನ್ನಾಗಿದ್ದು ಹೋಗೋರು. ಅದಕ್ಕೆ ನೋಡಬೇಕು ಅಂತ ಅನಿಸ್ತಿತ್ತು. ಹೇಗಿದ್ದರೂ ಇವಾಗ ಇಲ್ಲೋದ್ರೆ ಅಜ್ಜಿ ನೋಡ್ಕೊಂಬರ್ಬೋದು ಅಂತಲೇ ನಾನು ಹೊರಟಿದ್ದು. ಅಜ್ಜಿಗೂ ಖುಷಿ ಆಯಿತು. ಹಣ್ಣೆಲ್ಲ ತೊಗೊಂಡೋಗಿ ತಿನ್ನಿಸಿ ಅದಾದಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಅಜ್ಜಿಗೊಂದು ಫುಲ್ ಖುಷಿ ಆಯ್ತು. ಅಂದರೆ ಚೆನ್ನಾಗಿದ್ದಾಗ ಇಲ್ಲಿ ಬಂದು ಆರಾಮಾಗಿದ್ದು ಹೋಗೋರು ಹೇಗೋ, ಬಟ್ ಇವಾಗ ಬರೋಕ್ಕಾಗಲ್ಲ ಪಾಪ. ಸೊ ಅದಕ್ಕೆ ನಾವೇ ನೋಡೋಕ್ಕೆ ಹೋಗೋಣ ಅಂತ ಹೋಗ್ತಾರೆ. ಮಮ್ಮಿಯವರಂತೂ ಅವಾಗವಾಗ ಹೋಗ್ತಿದ್ರು, ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಹೆಂಗಿದ್ರು ಅಲ್ಲಿ ಫಂಕ್ಷನ್ ಇರೋದಕ್ಕೂ ಅದಕ್ಕೂ ಪಕ್ಕನೇ ಇದೆ ಅಂಥೇಳಿ ಅಜ್ಜಿ ನೋಡ್ಬೋದು ಅಂತಲೇ ನಾನು ಹೊರಟಿದ್ದು ಇದಕ್ಕೆ. ಹಳ್ಳಿ ಕಡೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ವೆಹಿಕಲ್ ಸೌಂಡ್ ಇರಲ್ಲ, ಏನಿರಲ್ಲ, ತುಂಬ ಪೀಸ್ಫುಲ್ಲಾಗಿರುತ್ತೆ. ಸೊ ಅಜ್ಜಿ ಹಂಗೆ ಬಿಸಿಲು ಕಾಯ್ಕೊಂಡು ಒಳಗೆ ಹೊರಗೆ ಓಡಾಡಿಕೊಂಡು ಹೆಂಗೋ ಓಡಾಡ್ತಾ ಇದೆ. ಪಾಪ ಬೆಡ್ ರಿಡನ್ ಆಗಿತ್ತು, ಅಟ್ಲೀಸ್ಟ್ ಇವಾಗ ಹೆಂಗೋ ಓಡಾಡೋ ಥರ ಮಾಡಿದ್ದಾರೆ. ಸೊ ಇನ್ನು ಇಲ್ಲಿ ಮಾತಾಡಿಸ್ಕೊಂಡು ನಾವು ಮತ್ತೆ ಫಂಕ್ಷನ್ಗೆ ಹೋಗಬೇಕಿತ್ತಲ್ಲ, ಅಲ್ಲಿಗೆ ಹೋದ್ವಿ. ಸೊ ಅಜ್ಜಿನ ಮಾತಾಡಿಸ್ಕೊಂಡು ಅದಾದಮೇಲೆ ನಾವು ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಇವ್ರನ್ನು ಕೂಡ ಇನ್ವೈಟ್ ಮಾಡಿದರು. ಸೊ ಒಟ್ಟಿಗೆ ಹೋಗಿ ಊಟ ಮಾಡಿಕೊಂಡು ಬರೋಣ ಅಂತ ಹೋದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ನನಗೆ ನಾನ್ ವೆಜ್ ಫಂಕ್ಷನ್ಗೆ ಹೋಗೋಕ್ಕೆ ಭಯ ಆಗ್ತಿರುತ್ತೆ, ಯಾಕಂತಂದರೆ ತುಂಬ ರಶ್ ಇರುತ್ತೆ, ಯಾರು ಹೋಗ್ತಾರೆ ಅಂತ ಒಂದು ಥಾಟು. ಬಟ್ ಇಲ್ಲಿ ದೊಡ್ಡದಾಗಿರೋ ಹಾಲಲ್ಲಿ ಮಾಡಿದ್ರಿಂದ ಎಲ್ಲೂ ರಶ್ ಇರಲಿಲ್ಲ. ಆರಾಮಾಗಿ ಇನ್ನೂ ಫ್ರೀಯಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಸೊ ಊಟ ಮುಗಿಸ್ಕೊಂಡು ಬಂದು ಅಲ್ಲಿಂದ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ನಾವು ಹೊರಟ್ವಿ. ಇವರು ನಮ್ಮನ್ನು ಕರಿತಾಯಿದ್ರು, ಊರಿಗೆ ಬಂದರೆ ಇಲ್ಲೇ ಇದ್ಬಿಟ್ಟು ಹೋಗೋರಂತೆ, ಮಕ್ಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತೀರಾ ಬನ್ನಿ ಅಂತ ಕರಿತಾಯಿದ್ರು ರಜಾ ಬಂದಾಗ. ಸರಿ ಅಂತ ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನನ್ನ ಮಗಂಗಂತೂ ಆ ಟ್ರ್ಯಾಕ್ಟರ್ ನೋಡ್ಬಿಟ್ಟು ಅದನ್ನೇ ಹಿಡ್ಕೊಂಬಿಟ್ಟಿದ್ದ, ಅದ್ರ ಮೇಲೆ ಕೂತ್ಕೊಂಡು ಓಡಿಸ್ತೀನಿ ಅಂಥೇಳಿ.